ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಜೂನ್ 12, 2026ರಂದು ಮೈಸೂರಿನ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಭವನದಲ್ಲಿ ನಡೆದ ಲಲಿತಾಭಿನಂದ ಸಮಾರಂಭದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಲಲಿತಾ ಜಿಟಿ ದೇವೇಗೌಡ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಶ್ರೀ ಸ್ವಾಮಿ ಮುಕ್ತಾದಾನಂದಜಿ ಮಹಾರಾಜ್, ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ, ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಜಿಟಿ ದೇವೇಗೌಡ, ಡಾಕ್ಟರ್ ಸೌಮ್ಯ ರಮೇಶ್, ಪ್ರೊಫೆಸರ್ ಕೃಷ್ಣೇಗೌಡರು, ಡಾಕ್ಟರ್ ಕವಿತಾ ಮಿಶ್ರಾ, ಪ್ರೊಫೆಸರ್ ರಂಗಪ್ಪ ಮೂಡ, ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಹಾಗೂ ವೇದಿಕೆಯಲ್ಲಿ ಮತ್ತಿತರರು ಉಪಸ್ಥಿತರಿದ್ದರು. ನಾವೆಲ್ಲ ಇದ್ದೀವಿ. ಯಾಕೆ ಇರ್ತೀವಿ ಕಳ್ಸ್ಕೊಡ್ತೀವಿ. ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದನ್ನ ಬಹಳ ಸರಳವಾಗಿ ವ್ಯಕ್ತ ಮಾಡಿದ್ದಾರೆ. ಇದನ್ನ ನಾನು ಹೇಳಲ್ಲ, ನೀವು ಓದಿ. ಮೊದಲನೇ ಸಲ ಗದರ್ಸ್ ಓಡಿಸ್ಬಿಟ್ರಲ್ಲ. ಏನ್ ಬುದ್ಧಿ ಇದೆ ಅಂದ್ರೆ ನಿಮ್ಗೆ? ಯಾತ ಕಾರ್ಯಕ್ರಮ ಮಾಡಬೇಕು? ನಾವು ನಮ್ಮ ಮನೆಯವ್ರನ್ನ ಕೂತ್ಕೊಂಡು ಸನ್ಮಾನ ಮಾಡಿಸ್ಕೊಂಡು ಇವೆಲ್ಲ ಏನು, ಅವೆಲ್ಲ ಬೇಡ, ಹೋಗಿ. ಆಮೇಲೆ ಲಲಿತಕ್ಕ ಅವ್ರ ಹತ್ರ ಹೋದ್ರು. ಅವ್ರಿಗೆ ಸಾರ್ವಜನಿಕವಾಗಿ ಹೀಗೆಲ್ಲ ಪ್ರಕಟವಾಗೋದಕ್ಕೆ ಸಂಕೋಚ. ಅದರಿಂದ ಅವರು ಇಲ್ಲ ಅವೆಲ್ಲ ಆಗೋದಿಲ್ಲ, ಬೇಡ ಅಂದ್ರು. ಆಮೇಲೆ ಅವ್ರನ್ನ ಒಪ್ಸಿದ್ರು. ಇವರು ಯಾಕೆ ಒಪ್ಕೊಂಡ್ರು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಜಿಟಿ ದೇವೇಗೌಡರು ಯಾಕೆ ಒಪ್ಕೊಂಡ್ರು? ಅಯ್ಯೋ ಈ ಹುಡುಗರು ಹಿಂಸೆ ಮಾಡ್ಬಿಟ್ರು, ಇನ್ನೇನ್ ಮಾಡ್ಲಿ, ಒಪ್ಕೊಳ್ಳಿ ಅಂತ ಅಲ್ಲ. ಹಂಗಲ್ಲ. ನಿಮ್ಗೆ ಗೊತ್ತಿರ್ಬೇಕೇನೋ, ಈ ಗಂಡಸ್ರು ಏನ್ ಮಾಡ್ತಾರೆ ಅಂದ್ರೆ, ಯಾವತ್ತಾದ್ರೂ ಹೆಣ್ಮಕ್ಳನ್ನ ಒಂದ್ ದಿವಸ ಸಿಟಿ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡ್ ಬಂದ್ಬಿಡ್ತಾರೆ. ಇನ್ನೊಂದು ತಿಂಗಳು ಮಾತಾಡೋಂಗಿಲ್ಲ ಅವಳು. ಅವತ್ ಕರ್ಕೊಂಡೋಗಿರ್ಲಿಲ್ವಾ ನಿನ್ನ ಅನ್ಬೋದು ಅಂತ. ಅವತ್ ಸಿಟಿ ಕರ್ಕೊಂಡೋಗಿರ್ಲಿಲ್ವಾ, ಅವತ್ ಸೀರೆ ತಗೊಂಡಿಲ್ವಾ, ಅವತ್ ಅಂಗಡಿ ಕರ್ಕೊಂಡೋಗಿರ್ಲಿಲ್ಲ, ಹೋಟ್ಲ್ ಕರ್ಕೊಂಡಿರ್ಲಿಲ್ವಾ ಅಂತ ಇನ್ನೊಂದೊಂದು ಮುಂದೆ 2 ತಿಂಗಳು ನಡೆಸ್ಬೋದು. ಜಿಟಿ ದೇವೇಗೌಡರು ಹುನ್ನಾರ್ಗೂ ಇದೇ ಇರ್ಬೋದೇನೋ. ಅದರಿಂದ ಒಂದ್ ಮಾಡ್ಬಿಡೋಣ. ಬಹಳ ಕಷ್ಟಪಟ್ಟಿದ್ದಾರೆ ಅಂತ ಎಲ್ಲ ಅಂತಾರೆ. ಹಿಂಗೇನೋ ಮಾಡ್ತಾ ಇದ್ದಾರೆ ಅಂದ್ರೆ ಮಾಡ್ಕೊಳ್ಳಿ ಬಿಡಿ. ನನಗೆ ಒಂದು ಮಾತು ನನ್ನ ಹೃದಯವನ್ನು ತುಂಬಾ ತಾಕಿತ್ತು. ಈ ಪುಸ್ತಕದ ಹಿಂದ್ಗಡೆ ಪುಟದಲ್ಲಿ ಒಂದು ಬ್ಲರ್ಬ್ ನಾನು ಬರೆದಿದ್ದೀನಿ, ಅದನ್ನ ಇನ್ವಿಟೇಷನ್ ಬರೆದಿದ್ದೀನಿ. ಅದನ್ನು ಬರೆದ ಮೇಲೆ ಅದು ಪ್ರಿಂಟ್ಗೆ ಹೋಗೋದಕ್ಕೆ ಮುಂಚೆ ಜಿಟಿ ದೇವೇಗೌಡರು ಒಂದ್ಸಲ ಓದಿದ್ರು. ಇವೆಲ್ಲ ಆಫ್ ದಿ ರೆಕಾರ್ಡ್ ಮಾತುಗಳು. ಅವ್ರು ಏನಂದ್ರು ಗೊತ್ತಾ? ಕೃಷ್ಣೇಗೌಡ್ರೆ, ಅವಳು ಇಷ್ಟೆಲ್ಲ ಕಷ್ಟಪಟ್ಟವಳೆ ಅಂತ ನಾನು ಯೋಚನೆ ಮಾಡಿಲ್ಲ. ನಮ್ಮ ಪಾಡಿಗೆ ನಾವು ನಮ್ಮ ರಾಜಕೀಯ ಬೆಳಿಗ್ಗೆ ಎದ್ರೆ ಯಾರ ಜೊತೆಲೂ ಹೋಯ್ತೀವಿ, ಏನೋ ಕೆಲಸ ಮಾಡ್ತೀವಿ, ಬರ್ತೀವಿ. ಇಷ್ಟೆಲ್ಲ ಕಷ್ಟ ನಾವು ಯೋಚನೆ ಮಾಡಕ್ ಪುರ್ಸತ್ತಿಲ್ಲ ನನಗೆ ಅಂತ. ಯಾವತ್ತೂ ನಾನು ಕೂತ್ಕೊಂಡು ಊರವ್ರ ಕಷ್ಟ ಸುಖ ಎಲ್ಲ ಮಾತಾಡಿದ್ದೀನಿ. ಯಾರಿಗೋ ಏನೋ ಅಂದ್ರೆ ಓಡೋಗಿದ್ದೀನಿ. ನಮ್ಮನೇಲಿ ನನ್ನ ಹೆಂಡತಿ ಜೊತೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿಲ್ಲ ನಾನು. ನಮ್ಮ ಮನೆ ಕತೆ ಏನು ಅಂತ ಕೇಳಿಲ್ಲ ನಾನು. ನಮ್ಮ ದುಡ್ಡು ಕಾಸು ಆದಾಯ ನಷ್ಟ ಮಾತೇ ಆಡಿಲ್ಲ ನಾವು. ಅದು ಹೆಂಗೋ ಸಂಸಾರ ನಡ್ಕೊಂಡ್ ಬಂದ್ಬಿಟ್ಟಿದೆ. ನನಗೆ ಓದ್ತಾ ಅದೆಲ್ಲ ನೆನಪಾಯ್ತು ನನಗೆ. ಆಮೇಲೆ ನಾನು ಲಲಿತಕ್ಕ ಅವ್ರ ಹತ್ರ ಸುಮ್ಮನೆ ಮಾತಾಡ್ತಿದ್ದೆ. ಸುಮ್ಮನೆ ಕಷ್ಟ ಸುಖ ಮಾತಾಡಕ್ ಬಂದೆ ಅಕ್ಕ ಅಂತ ಮಾತಾಡ್ತಿದ್ದೆ. ನಾನು ಸುಮ್ಮನೆ ಕೇಳಿದೆ, ಅಕ್ಕ ಮಕ್ಕಳನ್ನ ಯಾರು ಸ್ಕೂಲಿಗೆ ಸೇರ್ಸಕ್ಕೆ ಗೌಡ್ರು ಬಂದಿದ್ರ? ಅವ್ರು ಹೇಳಿದ್ರು, ಯಾರ್ದೋ ಮಕ್ಕಳು ಸ್ಕೂಲಿಗೆ ಸೇರ್ಸಕ್ಕೆ ಇವರೇ ಹೋಗಿ ಬರ್ತಿದ್ರು. ಅವಾಗ ನನ್ನ ದೊಡ್ಡ ಮಗಳು ಸ್ಕೂಲಿಗೆ ಸೇರ್ಕೊಂಡಾಗ ಮಾತ್ರ ಬಂದ್ರು. ಆಮೇಲೆ ಅವ್ರು ಯಾವ ಕ್ಲಾಸ್ ಅಂತಲೂ ಗೊತ್ತಿರ್ಲಿಲ್ಲ. ಅವ್ರಿಗೆ ಏನು ಓದ್ತವ್ರೆ, ಯಾವ ಕ್ಲಾಸ್ ಅಂತಲೂ ಗೊತ್ತಿರ್ಲಿಲ್ಲ. ಒಂದ್ ದಿವಸ ಮಕ್ಕಳು ಸ್ಕೂಲಿಗೆ ಬಂದು ವಿಚಾರಿಸ್ತಿಲ್ಲ. ಬಂಧುಗಳೇ, ನಾನು ಯಾಕೆ ಈ ಮಾತುಗಳು ಹೇಳ್ತಿದ್ದೀನಿ ಅಂದ್ರೆ, ಬಹಳಷ್ಟು ಜನ ಅಂತ ಹೇಳ್ತಿದ್ದೀನಿ ನಾನು ಕಾನ್ಶಿಯಸ್ ಆಗಿ. ಬಹಳಷ್ಟು ಜನ ರಾಜಕಾರಣಿಯರ ಪತ್ನಿಯರಿಗೆ
ಪ್ರತಿನಿತ್ಯ ಮನೆಯಲ್ಲಿ ಒಂದು ಬೇಗುದಿ ಇರುತ್ತೆ, ನಮ್ಗೆ ಯಾರಿಗೂ ಕಾಣಿಸ್ತೇ ಇರೋದು. ಈ ಕಾರ್ಯಕ್ರಮದ ಜೊತೆಗೆ ನೀವಿರಿ ಅಂತ ನಾನು ಕೇಳಿದಾಗ ನಾನು ಒಪ್ಕೊಂಡಿದ್ದು ಒಂದೇ ಕಾರಣಕ್ಕೆ, ಈ ಬೇಗುದಿಯನ್ನ ಕುರಿತು ಮಾತಾಡಬೇಕು. ಆಮೇಲೆ ನಾವು ಎಷ್ಟೋ ಜನ ಮಹಿಳೆಯರು ನೋಡಿರ್ತೀವಲ್ಲ, ಲಲಿತಕ್ಕ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯೋದು ಅದೊಂದು ಪ್ರಶಾಂತವಾದ ಮುಖಮಂಡಲದಿಂದ. ನಮ್ಗೇನಾರ ಕೊಡ್ಬೇಕು ಅನಿಸಿದ್ರು ಒಂದು ಮಧ್ಯವರ್ತಿಗಳಿಗೆ ಚೌಕಾಶಿ ಮಾಡೋದಿದ್ರೆ ಮಾಡ್ರಿ, ಆದ್ರೆ ರೈತರು ಹೆಣ್ಮಕ್ಳು ರೈತರು ಯಾರಾದ್ರೂ ಕಾಯಿಪಲ್ಲೆ ಮಾಡಕ್ಕೆ ನಿಮ್ಮ ಮನೆಗೆ ಬಂದ್ರಂದ್ರೆ ಒಂದು 5 ರೂಪಾಯಿ ಹೆಚ್ಚಿಗೆ ಕೊಟ್ಟು ಕಳಿಸ್ರಿ. ಯಾಕಂದ್ರೆ ಅದರಿಂದ ಅವ್ರ ಮನ್ಯಾಗ ಒಲಿ ಉಳಿತೈತಿ, ಅವ್ರ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಅವ್ರ ಮನೆಗೆ ಒಳಗೂ ದೀಪಾವಳಿಗೆ ಹೋಗಿ ತುಪ್ಪ ತಿನ್ಬೋದು. ಸೊ ಅದಕ್ಕೆ ಇನ್ನು ಅರಣ್ಯದಲ್ಲಿ ನಾನು ಆಯ್ಕೆ ಮಾಡಿಕೊಂಡಂಥ ಬೆಳೆ ಕರ್ನಾಟಕದ ಶ್ರೀಗಂಧ, ಬಿಕಾಸ್ ಇಟ್ ಇಸ್ ಹೋಮ್ ಆಫ್ ಕರ್ನಾಟಕ. According to the government rate of Karnataka, today's existing price of sandalwood per kg 10 to 20,000 rupees per kg. From each acre, a farmer may expect minimum 2 to 3 tons. ಒಂದು ಇಂಜಿನಿಯರ್ ಕೋಟಿಯಲ್ಲಿ ಮಾತಾಡ್ಬೋದು, ಒಂದು ಡಾಕ್ಟರ್ ಕೋಟಿಯಲ್ಲಿ ಮಾತಾಡ್ಬೋದು, ಆದ್ರೆ ಹೆಬ್ಬಟ್ಟು ರೈತನ ಕೋಟಿಯಲ್ಲಿ ಮಾತಾಡಬೇಕು. ಜಗತ್ತ ಅವನಿಗೆ ಕೊಡುವಂಥ ಗೌರವ ಬದಲಾಗಬೇಕು. ಇದು ಲಲಿತಾಭಿನಂದನ ಅಭಿನಂದನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಪೂಜ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳ ಪಾದಗಳಿಗೆ ಶಿರವಾಗಿ ನಮಿಸುತ್ತಾ, ಹಾಗೂ ಶ್ರೀ ಶ್ರೀ ಮುಕ್ತಿ ದಾನಂದ ಜಿ ಮಹಾರಾಜ್ ಸ್ವಾಮಿ ಶ್ರೀ 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 ನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತಾ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಗೌರವಾನ್ವಿತರಾದ ಶ್ರೀಮತಿ ಅಶ್ವಿನ್ ಪುನೀತ್ ಅವರೇ, ಹಾಗೂ ಶ್ರೀಮತಿ ಡಾಕ್ಟರ್ ಕವಿತಾ ಮಿಸ್ ಅವರೇ, ಹಾಗೂ ಮನ್ನಣ್ಣ ಪತಿಯರಾದ ಮಾಜಿ ಸಚಿವರು ಮಾನ್ಯ ಶಾಸಕರಾದ ಜಿಟಿ ದೇವೇಗೌಡರವರೇ, ಹಾಗೂ ವಿಶ್ರಾಂತ ಕುಲಪತಿ ಕೆ.ಎಸ್. ರಂಗಪ್ಪರವರೇ, ವಾಗ್ಮಿಗಳಾದ ಪ್ರೊಫೆಸರ್ ಎನ್ ಕೃಷ್ಣೇಗೌಡರವರೇ, ಹಾಗೂ ನಮ್ಮ ಮೈಸೂರು ಸಂಸ್ಥಾನ ಮಠದ ಶ್ರೀ ಸೋಮನಾಥ ಸ್ವಾಮೀಜಿಯವರೇ, ಹಾಗೂ ನಮ್ಮ ವಿಜಯನವರೇ, ಈ ಸಮಿತಿ ಅಧ್ಯಕ್ಷರಾದಂಥ ವಿಜಯನವರೇ, ಹಾಗೂ ನಮ್ಮ ಸೌಮ್ಯ ಮೇಡಮ್, ನಮ್ಮ ತಮ್ಮನವರ ಮಗಳಂತ ಸೌಮ್ಯ ಅವರೇ, ಹಾಗೂ ನಮ್ಮ ಈ ಭಾಗದ MLC ಅವರಾದ ವಿವೇಕಾನಂದ ಅವರೇ, ಹಾಗೂ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹಾಗೂ ತಂದೆ ತಾಯಿಗಳವರೇ, ಹಾಗೂ ನಮ್ಮ ಇಲ್ಲಿ ಪದ್ಮಶೇಖರ್ ಅವರೇ, ಹಾಗೂ ಜಯಪ್ರಕಾಶ್ ಅವರೆಲ್ಲ ನನಗೆ ರಾಜಸ್ಥಾನ ಕೊಟ್ಟಿಲ್ಲ, ಸಹಕಾರ ಇಲಾಖೆನೂ ಗೊತ್ತಿಲ್ಲ ನನಗೆ ಅಂತೇಳಿ ನಾನು ಬೇಡ ಅಂತೇಳಿ ಸುಮ್ಮನೆ. ಆಮೇಲೆ ನಮ್ಮ ಜಿಟಿ ದೇವೇಗೌಡಕ್ಕೆ ಬಂದವರು ಶಶಿಕಲಾ ಆ ಜನರಲ್ ಮಾಡ್ತೀನಿ ಅಂತ ಬಂದವರು. ಆ ಬಂದ್ಮೇಲೆ ನನಗೆ ಬೇಡಪ್ಪ, ಅದು ನಾನು ನೋಡಿದ್ದೀನಿ ಸೊಸೈಟಿಲಿ ಮಾಡಬಾರ್ದು ಅಂತ ಹೇಳಿದಾಗ ಅವ್ರು ಬಿಡಲಿಲ್ಲ. ನಾವು ಶಶಿಕಲಾ ಅಂತೇಳಿ ಅವರು ಸೆಕ್ರೆಟರಿ ಆಗಿದ್ದಾರೆ, ಈಗ ಬಿಡಲಿಲ್ಲ ಅವರು. ಆಮೇಲೆ ನಾನು ಅಂತ ಒಪ್ಕೊಂಡ ಮೇಲೆ ಅಲ್ಲೂ 2008ರಿಂದ 1 ಕೋಟಿ ಡೆಪಾಸಿಟ್ ಮಾಡಿಸಿ, ಲೋನ್ ಕೊಡಿಸಿ, 19 ಲಕ್ಷ ಲಾಭ ಗಳಿಸಿ ಎಲ್ಲ ಮಾಡಿದ. ಅದಾದ್ಮೇಲೆ 2010ರಲ್ಲಿ ಜಿಲ್ಲಾ ಪಂಚಾಯತಿ ಅಲ್ಲಿ ಈಗಲೂ ಬಂದಿದ್ದಾರೆ ಎಲ್ಲ ಅನ್ನೂರು ಹೋಗ್ಲಿಯವರು, ಅಲ್ಲಿ ಸಾಲ ಕಟ್ಟಡಗಳಿರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಪ್ರತಿಯೊಂದು ರೋಡ್ಗಳು ಇರ್ಬೋದು. ಆಮೇಲೆ ನಮ್ಮ ವಿ ಸೋಮಣ್ಣವರು ಮಿನಿಸ್ಟರ್ ಆಗಿದ್ದು, ಹೌಸಿಂಗ್ ಮಿನಿಸ್ಟ್ರು. ಆ ಭಾಗ ಅನ್ನೂರು ಹೋಗಿ ಏನಾಗಿತ್ತು ಅಂದರೆ ಬಡವರ ಇದು ಅನ್ನೂರು ಹೋಗ್ಲಿ ಅಂದರೆ ಬಡವರು ಎಲ್ಲ ಹಾಡಿಗಳು ಅಂತ ಅದು ಹೋಗಿ ನನಗೆ ನಮ್ಮ ನೋಡ್ರು ಕೊಟ್ಟರು ಫೋನು, ಸೋಮಣ್ಣವ್ರು ಮಾತಾಡ್ತಾರಂತೆ ಮಾತಾಡಿದ್ರೆ ನಾನು ನಮ್ಮ ಭಾಗ ಇಲ್ಲಿ ಜಿಲ್ಲಾ ಪಂಚಾಯತಿಗೆ ಗೆದ್ಬಿಟ್ಟಿದ್ದೀನಿ, ಇಲ್ಲಿ 1,000 ಕೋಟಿಯಾಗೂ ಕೆಲಸ ಮಾಡೋಕ್ಕಾಗಲ್ಲ, ನೀವೇನಾದರೂ ಮಾಡಿ ಬಡ ನಮ್ಮ ಹಾಡಿಗಳಿದ್ದಾರೆ, ಬಡ ಜನರಿದ್ದಾರೆ ಅಂಥವ್ರಿಗೆ 1,000 ಮನೆ ಕೊಡಿ ಅಂತ ಹೇಳಿದಾಗ ಅವರು 1,000 ಅಲ್ಲ 1,000 ಮನೆ ಅವತ್ತೇ ಸ್ಯಾಂಕ್ಷನ್ ಮಾಡಿಕೊಟ್ಟಂಥ ದಿನ ಆಗುತ್ತೆ.
ಹಾಗೆ ಎಲ್ಲ ಪ್ರತಿಯೊಂದು ಎಲ್ಲ ಕಡೆಯಿಂದನೂ ನಮ್ಮ ಜಿಟಿದೇವರು ಪ್ರತಿಯೊಂದೂ ನನಗೆ ಸಪೋರ್ಟಾಗಿ ನಿಂತ್ಕೊಂಡು ಆ ತಾಲೂಕಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೀರಾ, 3 ತಿಂಗಳಿಂದ 40 ರೂಪಾಯಿ ಬೇಡ ಅಂತ ಹೇಳಿ ಬರೀತಾರೆ. ಆದ್ರೆ ಒಂದು ಸಂದರ್ಭದಲ್ಲಿ ನಮ್ಮ ಮಠಕ್ಕೆ ಲಲಿತಮ್ಮ ಬಂದಾಗ ದಾಸೋಹ ಭವನ ಉದ್ಘಾಟನೆ ಆಯಿತು. ಅದ್ರಲ್ಲೆಲ್ಲ ನೋಡಿದ್ರು ಪಾತ್ರೆಗಳು ಇರಲಿಲ್ಲ. ಆ ಪಾತ್ರೆಗಳು ಇಲ್ಲದೆ ಇರೋದನ್ನ ನೋಡಿ ಜಿಟಿ ಅವ್ರಿಗೇನು ಕೇಳಲಿಲ್ಲ, ಸ್ವಾಮೀಜಿ ನಾನು ಪಾತ್ರೆ ಕೊಡಿಸ್ತೀನಿ ನಿಮಗೆ ಅಂತ ಅಂದ್ರು. ನಾನು ಹಿಂಗೆ ಕೊಡಿಸ್ತಾರಪ್ಪ ಅಂತ ಸುಮ್ಮನಾದೆ. ಅವ್ರು ಹೇಳಿದ್ರು ಒಂದ್ ಕಡೆಯಿಂದ ಅವ್ರಿಗೇನು ದಿನನಿತ್ಯ ಮಿಕ್ಕಿರ್ತದೋ ಆ ದುಡ್ಡು, ಕೂಡಾಕಿರೋ ದುಡ್ಡು, ಆ ಕೂಡಾಕಿರೋ ದುಡ್ಡಲ್ಲಿ ಚಂದ್ರವನಕ್ಕೆ ಪಾತ್ರೆ ಕೊಟ್ಟಿದ್ದಲು ಜಿಟಿ ದೇವೇಗೌಡರ ಧರ್ಮಪತ್ನಿ, ಅಲ್ಲಿ ಅವರ ಸ್ನೇಹಿತರಿಗೆ ಸಹಾಯ ಮಾಡಿದ್ರೆ ಚಂದ್ರವನಕ್ಕೆ ಲಲಿತಾ ಜಿಟಿ ದೇವೇಗೌಡರು ತಾನು ಕೂಡಾಕಿದ ದುಡ್ಡಲ್ಲಿ ಪಾತ್ರೆಯನ್ನು ಕೊಡ್ತಿದ್ದಾರೆ ಚಂದ್ರವನಕ್ಕೆ. ಈ ಒಂದು ಸಂದರ್ಭ ನನಗೆ ಬಹಳ ನಿದರ್ಶನ ಅನಿಸ್ತದೆ. ಒಂದೇನಂತ ಅಂದ್ರೆ ಲಲಿತಮ್ಮನ್ನ ನಾನು ಬಹಳ ಸಲ ರೇಗಿಸ್ತಾ ಇರ್ತೀನಿ, ಅದು ಪ್ರೀತಿಯಿಂದ. ಎಲ್ಲ ರಾಜಕಾರಣಿಗಳು ಬೀದಿ ಸುತ್ತಿದ್ರೆ ನೀನ್ ಮನೆಯಲ್ಲಿ 2 ಸೌಟ್ ಇಟ್ಕೊಂಡು ಆ ಸೌಟ್ಗಳನ್ನ ಅಳ್ಳಾಡಿಸ್ತಾ ಅದ್ರಲ್ಲಿ ಬಡಿಸ್ತಾ ನೀನ್ ರಾಜಕಾರಣ ಮಾಡ್ತಾ ಇದೆಯಲ್ಲೋ ಅಂತ ನಾನು ಒಂದೊಂದ್ಸಲ ಹೇಳ್ತಾ ಇರ್ತೇನೆ. ಲಲಿತಮ್ಮಂದು ಏನಂತ ಅಂದ್ರೆ, ಬಹುಶಃ ಹಸಿದವರಿಗೆ ಮನೆಗೆ ಬಂದ್ರೆ ಯಾರಾದ್ರೂ ಬರ್ಲಿ, ಕೆಟ್ಟವರಾದ್ರೂ ಬರ್ಲಿ, ಒಳ್ಳೆಯರಾದ್ರೂ ಬರ್ಲಿ, ಈಗ ಬಂದ್ರ ಚೆನ್ನಾಗಿದ್ದೀರಾ, ಊಟ ಮಾಡಿ, ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಕೂತ್ಕೊಳ್ಳಿ. ಅವ್ರ ಮನೆಯವ್ರು ಬೈಕೊಂಡು ಬಂದ್ರು, ಹೌದಾ ಏನಂದ್ರು, ಸರಿ ನಾನು ಮಾತಾಡ್ತೀನಿ ಬಿಡಿ ಅಂತ ಹೇಳಿ ಬಹುಶಃ ಆತ್ಮೀಯತೆಯಿಂದ ಕಳಿಸಿ, ಬಹುಶಃ ಒಂದು ಮನೆಯಲ್ಲಿ ಎಲ್ಲಾ ಖಾತೆಗಳನ್ನ ಜಿಟಿ ದೇವೇಗೌಡರು ಒಂದು ಶಿಕ್ಷಣ ಸಚಿವರಾದಾಗ ಒಂದು ಖಾತೆ ಇತ್ತು. ಆದ್ರೆ ಲಲಿತಮ್ಮನಿಗೆ ಅವ್ರ ಮನೆಯಲ್ಲಿ ಕೊಟ್ಟಿರೋ ಖಾತೆಗಳೇನಂತಂದ್ರೆ, ಮಕ್ಕಳು ಬೆಳೆಸೋ ಕಾಲದಲ್ಲಿ ಮಕ್ಕಳ ಖಾತೆ ಸಚಿವರು ಆಗಿದ್ರು, ಹಾಗೆ ಆಹಾರ ಎಲ್ಲರಿಗೂ ಬಡಿಸೋದ್ರಲ್ಲಿ ಆಹಾರ ಖಾತೆ ಸಚಿವರು ಆಗಿದ್ರು, ಹಾಗೆ ಬಹುಶಃ ಬೇರೆಯವರಿಗೆ ಅಲ್ಲಿ ಹೋಗೋದಕ್ಕೆ ಅತಿಥಿ ಸಚಿವರು ಆಗಿದ್ರು, ಹಾಗೆ ಬ್ಯಾಂಕುಗಳಲ್ಲಿ ಅಧ್ಯಕ್ಷರಾದಾಗ ಹಣಕಾಸು ಸಚಿವರು ಆದ್ರು. ಹಾಗೆ ಬಹುಶಃ ಎಲ್ಲಾ ಖಾತೆಗಳನ್ನ ನಾನೇನು ಹೊಂದಿಲ್ಲ ಅಂತ ಹೇಳ್ಕೊಳ್ಳೋ ಒಬ್ಬ ಹೆಣ್ಮಕ್ಳು ಯಾರಾದ್ರೂ ಇದ್ರೆ ಅದು ಲಲಿತಾ ಜಿಟಿ ದೇವೇಗೌಡರು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಒಂದೇನಪ್ಪ ಅಂದ್ರೆ, ನನಗೆ ಕವಿತಾ ಮಿಶ್ರಾ ಅವರಿಗೆ ನಮ್ಮ ಮಠದಿಂದ ಕಾಯಕ ಸೇವಾ ಪ್ರಶಸ್ತಿ ಕೊಟ್ಟಿದ್ದೆ. ಆ ಹೆಣ್ಮಕ್ಳು ಹೇಳಿದ್ರು, ಗಂಡಿಂದ ಹೆಣ್ಣು ಪ್ರೋತ್ಸಾಹ ಇರ್ತಾರೆ ಅಂತೇಳಿ, ಆದ್ರೆ ನನ್ನ ಗಂಡ ನನ್ನ ಜೊತೆಲಿ ಇದ್ರು ಅಂತ. ಆದ್ರೆ ಲಲಿತಮ್ಮನಿಗೆ ಜಿಟಿ ದೇವೇಗೌಡರು ಹಿಂದೆ ಇದ್ರು ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಅವರಿಂದ ಇವರಿದ್ರು, ಅವರಿದ್ದೆ. ಜೀವನ ಮತ್ತು ಸ್ತ್ರೀಯಾಗಿ ಅವರು ಹೇಗೆ ಹೋರಾಡಿದ್ದಾರೆ ಎಂಬುದು ಅವರ ಜೀವನದ ವೃತ್ತಾಂತವು ಕೂಡ ತುಂಬ ಸ್ಫೂರ್ತಿದಾಯಕವಾಗಿತ್ತು. ಅದನ್ನು ನೀವು ಆಲಿಸಿದ್ದೀರ. ಅದರಿಂದ ಈ ಸಭೆಗೆ ಬಂದವರೆಲ್ಲರೂ ಕೂಡ ನಾವು ವೇದಿಕಾರ್ಪಣೆ ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಒಬ್ಬ ಮಹಿಳೆ ಅವರು ಹೇಗೆ ತಮ್ಮ ಕರ್ತವ್ಯವನ್ನು ಮಾಡ್ತಾ ಸಹಜವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಒಬ್ಬ ರಾಜಕೀಯ ಮುತ್ಸದ್ದಿಯವರ ಧರ್ಮಪತ್ನಿಯಾಗಿ ಕುಟುಂಬ ಜೀವನದ ಜೊತೆಗೆ ಸಾಮಾಜಿಕ ಜೀವನ ಕೂಡ ನಿಗೂಢಿಸ್ತಾ ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಜೀವನ ನಡೆಸಿದ್ದನ್ನು ಈ ವೃತ್ತಾಂತವನ್ನು ನಾವು ಕೇಳಿದ್ದೇವೆ. ರಾಮಕೃಷ್ಣ ಸಂತ 3 ವರ್ಷ ಸೇರಿಸಿ ಸೇವಾನಂದ ಸ್ವಾಮೀಜಿಯವರನ್ನು ಸಂತ ಸೋಮೇಶ್ವರ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಇವತ್ತು ಕರ್ನೂರು ಶ್ರೀಮತಿ ಕವಿತಾ ಮಿಶ್ರಾ ಅವರನ್ನ ಕರೆತಂದು ಮಾತಾಡ್ತಿರ್ಬೇಕಾದ್ರೆ ನಾನು ಬಂಗಾರು ಮನುಷ್ಯ ಸಿನಿಮಾ 9 ಬಾರಿ ನೋಡಿ 9 ಸಿನಿಮಾದಲ್ಲಿ ಅಳ್ತಾ ಕೂತ್ಕೊತಿದ್ದೆ. ಆ ಸಿನಿಮಾ ನೋಡಲೇ ನಾನು ವೈಯಕ್ತಿಕ ಕೃಷಿಕನಾದೆ, ಎಲ್ಲ ಕಡೆಯನ್ನು ಕೂಡ ಕಳೆದೆ. ಅದೇ ರೀತಿ ಇವತ್ತು ಕವಿತಾಮೇಶ್ ಅವರು ಬಂದು ನಮ್ಮ ರೈತರಿಗೆ ಎಂಥ ಒಂದು ಶಿಸ್ತಿಯಿಂದ ತುಂಬಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಭಾರಿ ಸಂತೋಷವನ್ನು ತಂದಿದೆ. ಜೊತೆಗೆ ಡಾಕ್ಟರ್ ಸೌಮ್ಯ ಅವರು ಕೂಡ ಉತ್ತಮ ಹೇಳಿ ಬಂದಿದ್ದಾರೆ. ವಿಜ್ಞಾನ ಯಾವಾಗಲೂ ಕೂಡ ನನ್ನ ಜೊತೆ ಬೆಂಬಲ ಕೊಟ್ಟು ಸದಾಕಾಲ ನಾನು ಬೆಂಬಲ
ಸದಸ್ಯರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರು ಇದ್ದಾರೆ. ನಮ್ಮ ಲಲಿತಾ ನನಗೆ 32 ವರ್ಷ ಇದ್ದಾಗ ಅವಳು 16 ವರ್ಷ ಹೈಸ್ಕೂಲು ಓದ್ತಾ ಇದ್ದರು. ನಾನು ಸೊಸೈಟಿಯಿಂದ ಬಟ್ಟೆ ತಂದು ಮಫತ್ಲಾಗ ರೂಪಿಂದ ಬಟ್ಟೆ ತರ್ತಾ ಇದ್ದೆ. ಅಲ್ಲಿಂದ ಬಟ್ಟೆ ಹೊಲಿಸ್ಕೊಂಡು ಹೂವಿನ ಬೀಜ ಲಂಗ 16 ವರ್ಷ ಅವಳಿಗೆ. ಒಬ್ಬರು ನನಗೆ ತಾಯಿ ನಡ್ತಾ ಇದ್ದಾರೆ, ಎಲ್ಲ ಕಡೆ ಹೆಣ್ಣು ಕೊಡ್ತೀವಿ ಮಾಡ್ತೀವಿ ಎಲ್ಲ ಕಡೆ ನೋಡ್ತಾ ಇದ್ರು. ನಮ್ಮ ದಲಿತ ಚಲುವಯ್ಯ ಅಂತೇಳಿ ಅವರು ನಮ್ಮನ್ನು ಹೆಂಗೆ ಹೇಳಿದ್ರು, ಹೆಣ್ಣು ನೋಡ್ಕೊಂಡ್ಬಂದವರು ಮಾತಾಡ್ತಾ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಕೊನೆಯಲ್ಲಿ ಒಂದೇ ಮಾತಾಡಿದ್ದು ಅವು ಅವ್ರಿಗೆ ಇದೇ ಇಷ್ಟ ಅಂತ ಹೇಳ್ದ. ನಂಗೆ ಕೂಡಲೇ ಈ ಮನೆಗೆ ಅಂತೇಳಿ ನಮ್ಮನೆಯಲ್ಲೇ ಒಬ್ಬಟ್ಟು ಮಾಡಿಬಿಟ್ಟು ನಾನೇ ಮದುವೆ ಮಾಡ್ಕೊಳ್ತೀನಿ ಅಂತೇಳಿ ನಮ್ಮನೆಯಲ್ಲೇ ಸ್ವೀಟ್ ತಿಂದು ನಾವು ಆ ರೀತಿ ಮದುವೆಯನ್ನು ಕೂಡ ನಾವು ಇದರಲ್ಲಿ ಗುರುಕುಲದಲ್ಲಿ ರಾಮಾನುಜರಲ್ಲಿ ಗುರುಕುಲದಲ್ಲಿ ನನ್ನ ಮದುವೆ ನಾನೇ ಮಾಡ್ಕೊಂಡಿದ್ದು. ಆ ರೀತಿ ಯಾವ ಒಂದಿನ ಸುಖ ಪಡ್ತಿಲ್ಲ. ನಾನು ಗಂಡ ಹೆಂಡತಿ ಅಂತೇಳಿ ಸುಮಾರು 10 ಮುಗಿದೊಂದು ಖಾತೆಯನ್ನು ಕುಟುಂಬ ಮಾತಾಡೋದು ಅದು ಕೂಡ ಇಲ್ಲದೆ ಇದ್ರೂ ಕೂಡ ನಾನು ಕೃಷ್ಣರಿಗೂ ಇದನ್ನ ಹೇಳಿದೆ, ಅವ್ರಿಗೆ ಹೇಳಿದೆ ನನಗೆ ಗೊತ್ತಿಲ್ಲ ಕಷ್ಟಪಟ್ಟವಳೆ ಅಂತ. ಈಗ ನೋಡ್ತಾ ಇರೋದ್ರಿಂದ ನಾನು ಕಷ್ಟಪಡ್ತಾ ಇದ್ದ ಗೊತ್ತಾಗ್ತಾ ಇದೆ ಅಂತೇಳಿ ಕೃಷ್ಣವ್ರನ್ನ ಹೇಳಿದೆ. ನಾನು ಇಲ್ಲಿ ಬರಲ್ಲ, ಆ ಕಡೆ ಕೂತ್ಕೊಳ್ತೀನಿ ಅಂತ ಹೇಳಿದ್ದೆ. ಅವ್ರಿಗೆ ಸಂಗಬೇಕು ಅಂತೇಳಿ ಅದು ಇಲ್ಲ, ಇಲ್ಲಿ ಬರಲೇಬೇಕು ಅಂತ ಹೇಳಿದ್ರು. ಸ್ವಾಮೀಜಿಯವರ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದ, ನಿರ್ವಾಣ ಮಹಾಸ್ವಾಮಿಗಳ ಆಶೀರ್ವಾದ ಇವೆಲ್ಲವೂ ಕೂಡ ನಿರಂತರವಾಗಿ ಅವಳ ಹೇಳಿದಂಗೆ ಗುರು ತುಪ್ಪಿಗೆ ನಾವೆಲ್ಲರೂ ಕೂಡ ಆ ಒಂದು ಕುಟುಂಬದಿಂದ ಇಸ್ಕೊಂಡ್ಬಂದಿದ್ದೀವಿ. ನಾನು ಕಷ್ಟಪಟ್ಟು ಕೂತು ಅದನ್ನು ಒತ್ಕೊಂಡು ಹೋಗಿ ಸಂತೆಯಲ್ಲಿ ಮಾಡಿ ನಮ್ಮ ಅತಿಥಿ ಬಾಣತನ ಮಾಡಿ ತಂಗಿಯರನ್ನ ಮದುವೆ ಮಾಡಲಿಕ್ಕೆ ಅವತ್ತಿನೂ ಸಾಲನೆ. ನಮ್ಮ ತಂದೆ 66 ಸತ್ತಾಗ 1 ವರ್ಷ ಬರಗಾಲ, ಬೇಕಿರೋ ಬರಗಾಲ, 18 ರೂಪಾಯಿ ಕೆಜಿ ಮೆಣಸನ್ನು, 100 ರೂಪಾಯಿ ಭತ್ತ, ಎಲ್ಲರೂ ಒಂದು ಮಟ್ಟಿಗೆ ಭತ್ತನೂ ಕೊಟ್ಟರು. ನಮ್ಮ ತಂದೆ ಕುಟುಂಬ ಅಂತಿದ್ದು ಬ್ಯಾಂಕಲ್ಲಿ ಕಾರಣಸಾರ ಮಾಡಿ 500 ರೂಪಾಯಿ ತಂದು ನಮ್ಮ ತಂದೆ ಸ್ಥಿತಿ ಕಾರ್ಯ ಮಾಡಿದ್ದು. ನಮ್ಮ ತಂದೆ ಸತ್ತಾಗ ಇಲ್ಲಿ ನಿಂತಿದ್ರೆ ಈ ಮನೆ ಬೆಳಕಿನ ಆರೋಗ್ಯಲ್ಲಪ್ಪ ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ಕೇಳ್ಕೊಂಡಿದ್ದೆ. ಚಿಕ್ಕ ವಯಸ್ಸಲ್ಲೇ ನಂಗೆ ಇಟ್ಕೊಂಡು ಹೊಡೆದ್ರು, ನನಗೆ ಇಟ್ಕೊಂಡು ಹೊಲ ಹೊಡೆದಾರೆ. ಆದ್ರೆ ನಾನು ಅವ್ರ ಮನೆಗೆ ಹೋಗಿ ಅವ್ರು ಕೆಲಸ ಮಾಡಿಕೊಟ್ಟಿದ್ದೀನಿ. ಅವ್ರಿಗೆ ಒಳ್ಳೊಳ್ಳೇದು ಮಾಡಿದ್ದೀನಿ, ಹೊಡೆದವ್ರಿಗೂ ಒಳ್ಳೇದು ಮಾಡಿದೆ. ಅದೇ ಆ ರೀತಿ ನಾನು ಹೊತ್ತು ಕೂಡ ದ್ವೇಷ ಮಾಡಲಿಲ್ಲ. ಇವತ್ತು ಅವ್ರು ತಿಳ್ಕೊಂಡವ್ರೆ ದ್ವೇಷ ಮಾಡ್ತಾರೆ ಅಂತ. ನಾನು ಯಾರೂ ದ್ವೇಷ ಮಾಡಲ್ಲ. ಅವ್ರು ಏನು ಮಾಡಿದ್ರೆ ಅವ್ರಿಗೆ ಬಿಟ್ಟಿದೆ ಹೊತ್ತು ಒಂದು ದಿವಸ ದ್ವೇಷ ಯಾವತ್ತೂ ಮಾಡೋದಲ್ಲ. ಅದು ಪ್ರೀತಿಯಿಂದ ಎಷ್ಟೇ ದ್ವೇಷ ಮಾಡಲಿ, ನನ್ನ ಕೇಸ್ ಹಾಕಲಿ, ಇನ್ನೊಂದು ಮಾಡಲಿ, ಬೈಲಿ, ಏಕತ್ತಿದ್ದರೆ ಬೈಲಿ, ಯಾವತ್ತೂ ಕೂಡ ನಾನು ಅದನ್ನು ಅವ್ರಿಗೆ ಯಾವತ್ತೂ ವಾಪಸ್ ಹೇಳೋದಿಲ್ಲ. ಅವ್ರು ಹಾಳಾಗಲಿ ಅಂತ ಹೇಳೋದಲ್ಲ. ಈ ಗೊತ್ತು ಹೆಂಗೋ ಬೆಳ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಹೆಂಗೆ ಬೆಳ್ಕೊಂಡ್ಬಂದಿದ್ದೀನಿ ಅಂತ ನನಗಂತೂ ಗೊತ್ತಿಲ್ಲ. ಇವತ್ತು ನನ್ನ ಹೆಂಡತಿ ಅವರು ಜಿಲ್ಲಾ ಪರಿಷತ್ ಮೆಂಬರ್ ಆದದ್ದು, ಎಜುಕೇಷನ್ ಕಮಿಟಿ ಚೇರ್ಮನ್ ಕೆಲಸ ಮಾಡಿರ್ತಕ್ಕಂಥದ್ದು, ಸೊಸೈಟಿ ಮಾಡಿದ್ದು, ಇದು ಯಾವುದು ನನಗೆ ಸಂಬಂಧವೇ ಇಲ್ಲ ಇರ್ತಕ್ಕಂಥ ವಿಚಾರ ಮನೆ ಒಳಗಡೆ. ನನ್ನ ಮಗ ಅವನು ಮಕ್ಕಳನ್ನ ಓದ್ತಿದ್ರೆ ಅವ್ರು ಡಬಲ್ ಗ್ರಾಜುಯೇಟ್ 3 ಜನ, ಒಬ್ಬರು BCom MBA, ಇನ್ನೊಬ್ರು BCMBA, ಇವನು BE ಓದಿದ್ದಾನೆ. ಎಲ್ಲ ಅವರಿಗೆ ಸಲ್ತಕ್ಕಂಥದ್ದು. ನಾನು ಯಾವುದು ಕೂಡ ಓದಿದ ಶಾಲೆಗಾಗಲಿ ಯಾವ ಕ್ಲಾಸ್ ಓದ್ತಾರೆ ಅಂತ ಆಗಲಿ ಒಂದು ದಿವಸನೂ ನನಗೆ ಗೊತ್ತಿದ್ದಿರ್ತಕ್ಕಂಥ ವಿಚಾರಣೆ. ಸಂಸಾರ ವಿಚಾರ ಬಂದಾಗ ನನ್ನ ಯಾರು ಕೂಡ ಕೇಳಲ್ಲ. ಆ ರೀತಿ ಬೆಳೆದು ಬಂದಿರ್ತಕ್ಕಂಥ ಕುಟುಂಬದಲ್ಲಿ ನಾನು ಹೆಂಗೆ ಇಲ್ಲಿವರೆಗೂ ಬಂದಿದ್ದೀನಿ, ಹೆಂಗೆ ಬೆಳೆದಿದ್ದೀನಿ, ಹೆಂಗೆ ಮಂತ್ರಿ ಆದರೆ ಇಷ್ಟೊತ್ತಿಗೆ ಹೆಂಗೆ ಬಂದಿದ್ದೀನಿ, ನಿಮ್ಮೆಲ್ಲ ಪ್ರೀತಿ ವಿಚಾರ ಹೆಂಗೆ ಬೆಳೆಸಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ. ನನಗೆ ಒಂದೇ ಗೊತ್ತಿರೋದು, ಯಾರೇ ಬಡವರು ಅವ್ರು ಸೇವೆ ಮಾಡ್ತಕ್ಕಂಥದ್ದು. ಯಾರ್ಯಾರು ನನ್ನ ದ್ವೇಷ ಮಾಡಿದ್ರು ಅವ್ರ ಮನೆಗಳಿಗೆ ಹೋಗಿ ಅವರು ಕೋರ್ಟ್ ಹತ್ತಿರ ಇದ್ದಂಗೆ, ಕಚೇರಿ ಹತ್ತಿರದಂಗೆ ಅವನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥ ಕೆಲಸ ಚಿಕ್ಕ ವಯಸ್ಸಲ್ಲೇ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಯಾವತ್ತೂ ಕೂಡ ಅನ್ಸುತ್ತೆ. ಇರೋವರೆಗೂ ಕೂಡ ಅಧಿಕಾರ ಇರಲಿ ಇಲ್ಲದೇ ಇರಲಿ, ಬಡವರು ಬಡ್ಡಿ ಹೋಗ್ತದೆ ನನಗೆ ದೇವಾಲಯ, ಅವ್ರು ಸಂತೋಷ ಪಡಿಸ್ತದೆ ನಮಗೆ ದೇವಾಲಯ. ನನಗೆ ಕೆಟ್ಟದ್ದು ಮಾಡಿದ್ರು ಬೈತಾವೆ, ಯಾರು ಕೂಡ ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ ಹೊರತು ಮಾಡಲ್ಲ. ನಮ್ಮ ಗುರುಗಳು
ಅವತ್ತು ಹೇಳಿದ್ರು, ಒಂದು ದಿನ ಇಂಥ ಹೆಸರೇ ಹಾಕ್ಬೇಕು ಅಂತ ಹೇಳಿದ್ರು. ಮಹಾಸ್ವಾಮಿಗಳೆಲ್ಲರೂ ಕೂಡ, ಪುತ್ತೂರು ಸ್ವಾಮಿಗಳು ಕೂಡ ಅವ್ರು ಹೇಳಿದ್ರು ಬರ್ತೀವಿ ಅಂತೇಳಿ. ಅಮೇರಿಕಕ್ಕೆ ಹೋಗ್ತಾ ಇದ್ದೀನಿ ನಾನು, ದಯವಿಟ್ಟು ಅಂತ ಹೇಳ್ಕೊಂಡಾಗ ಈಗ ವೇದಿಕೆಗಳಂತೆ ನೀವು ಮಾಡಿ ಅಂತ ಪುತ್ತೂರು ಶ್ರೀಗಳು ಕೂಡ ಹೇಳಿದ್ರು. ಆ ರೀತಿ ನಮ್ಮ ಮುನ್ನಾದ ಸ್ವಾಮೀಜಿಯವರು ಎಲ್ಲವನ್ನೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತು ಇಷ್ಟೊತ್ತಿನವರೆಗೆ ನಮ್ಮೆಲ್ಲ ಮಹಾಸ್ವಾಮಿಗಳು ಬಂದು ಈ ಕಾರ್ಯಕ್ರಮವನ್ನು ನಡೆಸಿರ್ತಕ್ಕಂಥದ್ದು. ನಮ್ಮ ಮೇಡಮ್ ಅಂತೂ ಕೃಷಿ ಬಗ್ಗೆ ಕವಿತಾ ಮಿಶ್ರಾ ಅವರು ನಿಜವಾಗ್ಲೂ ಕೂಡ ನಿಮ್ಮ ಸಾಧನೆಯನ್ನ ರಾಜ್ಯದ ರೈತರಿಗೆ ತಿಳಿಸುವ ಮೂಲಕ ರೈತರನ್ನ ಉಳಿಸ್ತಾ ಇದ್ದೀರಿ, ಗುರುಪುತ್ರನ್ನ ಉಳಿಸ್ತಾ ಇದ್ದೀರಿ. ಚಾಮುಂಡೇಶ್ವರಿ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಿ ಅಂತೇಳಿ, ಗುರುಗಳ ಆಶೀರ್ವಾದ ಮುಗಿರಲಿ ಅಂತೇಳಿ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮೂಲಕ ಆ ಮಾತಾಯಿಗೆ ನಾವು ಅಭಿವೃದ್ಧಿ ಸಲ್ಲಿಸೋಣ ಅಂತೇಳಿ ನಮಸ್ಕಾರ ಮಾಡಿ ಮಾಡ್ತಾ ಇರ್ತಕ್ಕಂಥ ತಾಯಿಯರಿಗೆ ಗೌರವವನ್ನು ಗಂಡಸುಗಳು ಮನೆ ಮಕ್ಕಳು ಕೊಡ್ತಾ ಇರ್ತಾರೆ. ಅಂತಹ ಮನೆಯಲ್ಲಿ ದೇವತೆಗಳು ನೆಲೆಸ್ತಾರೆ ಅರ್ಥ ಇದು ಒಟ್ಟು ಅಸ್ತಿತ್ವವೇ ಆ ಮನೆಯಲ್ಲಿ ಕಾಣುವಾಡ್ತಾ ಇರತ್ತಂತೆ ಪಾಸಿಟಿವ್ ಆಗಿ. ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಬಂದು ಇಷ್ಟೊತ್ತು 4 ಗಂಟೆ ಬೆಳಗ್ಗೆ ಹೊರಟಾಗ ಬೇಗ ಯಾಕೆ ಬಂದ್ಬಿಟ್ರಿ ಅಂತ ಕೇಳ್ತಾರೆ. ಜಿಟಿ ತುಂಬ ಬೇಗನೆ ಬಂದ್ವಿ ಅಂದರೆ ಇನ್ವಿಟೇಷನ್ ಮುದ್ರಣಾಂತರ ಕೃಷಿಕ ರೀತಿಯಲ್ಲೇ ಬರಲಿಕ್ಕೆ ಕಾರಣ ಅಷ್ಟು ಬೇಗ ಏನಂದ್ರೆ ಬೆಂಗಳೂರಲ್ಲಿ ತುಂಬಾ ಜನ ಭಕ್ತರುಗಳಿದ್ರು ಮಠದಲ್ಲಿ, ಅವರೇ ನಮಗೆ ಕಳಿಸ್ಬೇಕು. ಯಾಕೆ ಅಂತಿರೋ ಅಲ್ಲಿ ಬಂದಂಥವ್ರು ಅವರವರಿಗೆ ಹೇಳಿ ತಿರುಪತಿ ಸ್ವಾಮಿಗಳು ಲಲಿತಾಭಿಮಾನ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಅವರು ಹೇಳ್ತಾ ಇದ್ರು. ನಾನು ಆಶ್ಚರ್ಯವಾಗಿ ಕೇಳಿದೆ, ಅವರು ಸೋ ಪರ್ಫೆಕ್ಟ್ಲಿ ಅಂತ. ಆ ಸ್ವಾಮೀಜಿ ಲಲಿತಾದೇವಿಯ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದ್ರಿಂದ ದೇವಿ ಕಾರ್ಯಕ್ರಮಕ್ಕೆ ಬೇಗ ಹೋಗ್ಬೇಕು ಹೋಗಿ ಅಂತ ಅವ್ರಿಗೆ ಗೊತ್ತಿಲ್ಲ. ಲಲಿತಾಭಿನಂದನ ಜಿಟಿ ದೇವೇಗೌಡ ಆ ಲಲಿತೆ ಅಲ್ಲ, ಅವರು ಸಾಕ್ಷಾತ್ ಶ್ರೀನಾಥ ಲಲಿತಾದೇವಿಯ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ದೇವರ ಕಾರ್ಯಕ್ರಮಕ್ಕೆ ಹೋಗಿ ಬೇಡ ಅಂತ ಅವರ ಕೂಡ ಕೇಳಿ ಈಗ ತಿಳಿಸ್ಕೊಟ್ಟು ದೇವೇಗೌಡ ಮಾಡಿ ಇಷ್ಟು ಬೇಗ ಯಾಕೆ ಬರಕ್ಕೆ ಹೋಗ್ರಿ ಅಂತ ಹೇಳಿದ್ರು. ಆ ಹೆಸರೇ ಅಷ್ಟೊಂದು ಚೆನ್ನಾಗಿದೆ. ತಾಯಿ ಲಲಿತೆ ಹೆಸರಿದೆಯಲ್ಲ, ನಾವು ಕೇಳಿದ್ದೇವೆ ಪಾರ್ವತಿ, ಲಕ್ಷ್ಮಿ, ಆನಂತರ ಸರಸ್ವತಿ. ಇವರೆಲ್ಲರಿಗೂ ಕೂಡ ಒಬ್ಬೊಬ್ಬರು ಪಕ್ಕ ಇದ್ದಾರೆ. ಅವರ ಪಕ್ಕ ಇರ್ತಕ್ಕಂಥ ಬ್ರಹ್ಮ, ವಿಷ್ಣು, ಮಹೇಶ್ವರ ಟ್ರಿನಿಟಿ ಸಿಸ್ಟಮ್ ನಮ್ಮ ದೇಶದಲ್ಲಿ ಗೊತ್ತಿದೆ. ಆದರೆ ಈ ಜಗತ್ತಿನ ಉತ್ಪತ್ತಿಗೆ ಮೂಲ ಕಾರಣೀಯ ಶಕ್ತಿಯಾಗಿರ್ತಕ್ಕಂಥ ಆದಿಶಕ್ತಿ ಅಂತ ಇದೆಯಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಪಾರ್ವತಿ, ಆಮೇಲೆ ಸರಸ್ವತಿ, ಲಕ್ಷ್ಮಿ ಎಲ್ಲವೂ ಕೂಡ ಆನಂತರದ ಅಲೆಗಳು. ಆದರೆ ಅದಕ್ಕೆ ಮೂಲ ಶುದ್ಧ ಶಕ್ತಿ ಯಾವುದಪ್ಪ ಅಂತಂದ್ರೆ ಲಲಿತಾ ಶಕ್ತಿ ಅಂತ ಹೇಳಿದ್ರೆ ಆ ಪೂರ್ಣ ತಾಯಿ ಲಲಿತಾ ಶಕ್ತಿ ಜಗತ್ತು ಅಸ್ತಿತ್ವಕ್ಕೆ ಬಂದಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಮತ್ತು ಅವರ ಪತ್ನಿಯರು ಅಸ್ತಿತ್ವಕ್ಕೆ ಬಂದಿದ್ರೆ ಅಂತಹ ಮಹಾ ಶಕ್ತಿ ತಾಯಿ ಲಲಿತೆಗೆ ಇರುವಷ್ಟು ಲಲಿತಾ ಸಹಸ್ರನಾಮವಷ್ಟು ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಇನ್ನೊಂದು ಸಹಸ್ರನಾಮ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶ್ರೇಷ್ಠ ಹೆಸರನ್ನು ಹೊತ್ತಂತ ತಾಯಿ ಲಲಿತಾದೇವಿಯವರ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದೆ. ಹೆಚ್ಚು ಮಾತನಾಡ್ತಕ್ಕಂಥ ಅವಶ್ಯಕತೆ ನಮಗೆ ಗೊತ್ತಿದೆ. ಇಲ್ಲಿ ನಾವೆಲ್ಲರೂ ಕೂಡ ಬಂದದ್ದು ಒಂದೇ ಕಾರಣಕ್ಕೋಸ್ಕರ ಜಿಟಿ ದೇವೇಗೌಡರ ಪ್ರೀತಿ ಮತ್ತು ಅಂತಹ ಒಂದು ದೈತ್ಯ ಪ್ರತಿಭೆ, ದೈತ್ಯ ಸಾಮಾಜಿಕ ಶಕ್ತಿ ಜಿಟಿ ದೇವೇಗೌಡರಿಗೆ ಸುಂದರವಾಗಿ ಎಲ್ಲ ಕಷ್ಟಗಳ ನದಿಗಳು ಕೂಡ ನಿಂತಹ ತಾಯಿಯ ಕಾರ್ಯಕ್ರಮ. ಜಿಟಿ ದೇವೇಗೌಡರು ಸಾಧಕರು, ಉಪ್ಪು ಹೋರಾಟಗಾರರು. ಇದರ ಮಧ್ಯದಲ್ಲಿ ಸಮಾಜದ ಸೇವೆಯನ್ನು, ಬೇರೆಯವರ ಕಷ್ಟವನ್ನು ನೋಡಿ ಕಣ್ಣೀರಾಗ್ತಕ್ಕಂಥ, ಮನ ಮುರುಗ್ತಕ್ಕಂಥ ಅಂತಃಕರಣವುಳ್ಳಂಥವರು. ಶ್ರೀಮಠದ ಭಕ್ತರು ಅಂತಕ್ಕಂಥದ್ದು ಬೇರೆ ವಿಚಾರ. ಅವರ ಹೊರತಾಗಿ ಕೂಡ ಸರ್ವ ಜನಗಳನ್ನ, ಸರ್ವ ಧರ್ಮೀಯರನ್ನ ಸಮಭಾವದಲ್ಲಿ ಕಂಡಂತಹ ಶ್ರೇಷ್ಠ ವ್ಯಕ್ತಿ. ಅವರು ಎಜುಕೇಶನ್ ಡಿಪಾರ್ಟ್ಮೆಂಟ್ನಲ್ಲಿ ಮಿನಿಸ್ಟರ್ ಆಗಿದ್ದರು. ಕುಮಾರಸ್ವಾಮಿ ಅವರ ಗೌರ್ಮೆಂಟ್, ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿಗಳಾಗಿದ್ದಾಗ ಎಜುಕೇಶನ್, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರುವಂಥವ್ರು. ಲೋವರ್ ಎಜುಕೇಶನ್ ಅಲ್ಲ, ಸೆಕೆಂಡರಿ ಎಜುಕೇಶನ್ ಅಲ್ಲ, ಹೈಯರ್ ಎಜುಕೇಶನ್. ಕೇವಲ ಅವತ್ತಿಗೂ ಕೂಡ ಪಂಚೆ ಮತ್ತು ಹೆಗಲ ಮೇಲೆ ಟವಲ್ ಹಾಕ್ಕೊಂಡೇ ಅವರಿಗೆ ಕಾನ್ವೊಕೇಶನ್ ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದಂಥ ವ್ಯಕ್ತಿ. ಮತ್ತು ಅವರ ಎಜುಕೇಶನ್, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದ ಕಾಲದಲ್ಲಿ ಹೈಯರ್ ಎಜುಕೇಶನ್ಗೆ ಕೊಟ್ಟಂಥ ಒಂದು ಯೂನಿಟ್ ಮಾಡಲ್ ಮತ್ತು ಒಂದು ಹೊಸ ಆಯಾಮ ಇದೆಯಲ್ಲ, ಅದು ಇವತ್ತಿಗೂ ಕೂಡ ನೆನಪಿರ್ತಕ್ಕಂಥದ್ದು. ಅಂತಹ ಜಿಟಿ ದೇವೇಗೌಡರು ಮಾತನಾಡಿ ಕಿಂಡಿಯನ್ನು ನೋಡ್ತಾ ಇದ್ರು. ನಮ್ಮದೇ ಕಾರ್ಯಕ್ರಮ ಅಂತ ಇಷ್ಟೊತ್ತು ನಮ್ದಲ್ಲ ಅವ್ರದವ್ರು ಅಂತ ಹೇಳಿ ಮುಂದಿನ ಭಾವಿಸ್ತೀವಿ ಮಾತನಾಡಿ ಅಂತ 2 ನಿಮಿಷ ನಾವೇ ಕೇಳಿ ಮಾಡಿಸಿದ ಮಾತುಗಳು. ಆ ತಾಯಿ
ಮನೆಯ ಸಂಸಾರವನ್ನು ಕೂಡ ಕೂಡಿಸಿಕೊಂಡು ಸಾಮಾಜಿಕ ಬದುಕನ್ನು ಕೂಡ ನಡೆಸಿ ಮಕ್ಕಳನ್ನ ಸಂಸ್ಕಾರಿತರಾಗಿ ಬೆಳೆಸಿ ಸಮಾಜದ ಸೇವೆಯನ್ನು ಮಾಡಿದಂಥವರು. ಅಂತಹ ತಾಯಿಯ ಆದರ್ಶ ಸಾಕಷ್ಟು ಮಂದಿಗೆ ಆದರ್ಶವಾಗಿರಲಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.